ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಇನ್ನೇನು 2025-26ನೇ ಸಾಲಿನಲ್ಲಿ ನಡೆಯುತ್ತಾ ಇಲ್ಲಿ ನವೋದಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ನಮಗೆ ಕೇಳ್ತಾ ಇದ್ರು. ಆನ್ಸರ್ ಪೇಪರ್ ಅಂದರೆ OMR ಉತ್ತರ ಪತ್ರಿಕೆಯನ್ನು ನಾವು ಯಾವ ರೀತಿಯಲ್ಲಿ ಉತ್ತರಿಸಬೇಕು ಅನ್ನೋದನ್ನು ಕೇಳಿದರು. ಹಾಗಾಗಿ ಅದಕ್ಕೋಸ್ಕರ ತಮಗೆ ನಾನು ಕಳೆದ ವರ್ಷ ನಡೆದಂತಹ ಇಲ್ಲಿ 6ನೇ ತರಗತಿಯ ಅಥವಾ ಇಲ್ಲಿ ಇದು 9ನೇ ತರಗತಿಗೂ ಕೂಡ ಇದು ಉಪಯುಕ್ತವಾಗಬಹುದಾದ ಒಂದು OMR ಉತ್ತರ ಪತ್ರಿಕೆ ಆಗಿರುತ್ತದೆ. ಇಲ್ಲಿ ನೋಡ್ಬೋದು, ಈ ರೀತಿ ಕೊಟ್ಟಿರ್ತಾರೆ. ಇದು ಆನ್ಸರ್ ಪೇಪರ್ ಆಗಿರ್ತದೆ. ಇದು 2025 ಕಳೆದ ವರ್ಷ ನಡೆದಂತಹ ಒಂದು OMR ಉತ್ತರ ಪತ್ರಿಕೆ ಆಗಿದೆ. ಇದೊಂದು ಮಾಡೆಲ್ ಮಾತ್ರ. ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂಥದ್ದು ಸೈಡ್ 2 ಅಂತ ಕೊಟ್ಟಿರ್ತಾರೆ. ಕ್ರಮ ಸಂಖ್ಯೆ ರೋಲ್ ನಂಬರನ್ನು ಹಾಕಬೇಕಾಗುತ್ತೆ. ಇಲ್ಲಿ ತಾವು ಇಲ್ಲಿ ಪರೀಕ್ಷಾ ಪುಸ್ತಕ ಅಂತ ಇರ್ತದೆ. ಇಲ್ಲಿ ಇದು ತಮ್ಮ ಕ್ವಶನ್ ಪೇಪರ್ ಮೇಲೆ ಇರುವಂತಹ ನಂಬರ್ ಕೂಡ ಇದೇ ಆಗಿರ್ತದೆ. ಆನ್ಸರ್ ಪೇಪರ್ ನಂಬರ್ ಕೂಡ ಇದೇ ಆಗಿರ್ತದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು, ಪರೀಕ್ಷಾ ಪುಸ್ತಕ ಕ್ರಮ ಸಂಖ್ಯೆ. ಇದು ಎಕ್ಸಾಮಿನೇಷನ್ ಏನಿರ್ತದಲ್ಲ, ನಿಮ್ಗೆ ಏನು ಕೊಟ್ಟಿರ್ತಾರೆ ಬುಕ್ಲೆಟು, ಅದರ ಸೀರಿಯಲ್ ನಂಬರ್ ಆಗಿರ್ತದೆ. ಇನ್ನು ಪರೀಕ್ಷಾ ಪುಸ್ತಕ ಸಂಕೇತ ಇಲ್ಲಿ ನೋಡ್ಬೋದು. ಇಲ್ಲಿ ಇದು ಯಾವುದಿದೆ ಅಂದರೆ ಎದಿದೆ ತಮಗೆ. ಹಾಗಾದರೆ ಇಲ್ಲಿ ತಮ್ಮ ಅಭ್ಯರ್ಥಿ ಹೆಸರನ್ನು ತಾವಿಲ್ಲಿ ಬರೀಬೇಕಾಗುತ್ತೆ. ಅದರೊಂದಿಗೆ ಇಲ್ಲಿ ಅಭ್ಯರ್ಥಿಯ ಹಸ್ತಾಕ್ಷರ ಅಥವಾ ಸಿಗ್ನೇಚರ್ ಅಂತ ಏನು ಹೇಳ್ತೀವಿ, ನಿಮ್ಮ ಸಹಿಯನ್ನು ಇಲ್ಲಿ ಮಾಡಬೇಕಾಗುತ್ತೆ. ಇನ್ನು ನೋಡ್ಬೋದು, ಇಲ್ಲಿ ಸಮಯ 2 ಗಂಟೆಗಳಂತ ಇರ್ತದೆ. ಗರಿಷ್ಠ ಅಂಕಗಳು 100 ಅಂತ ಕೊಟ್ಟಿರ್ತಾರೆ. ಇಲ್ಲಿ OMR ಆನ್ಸರ್ ಪೇಪರ್ ಈ ರೀತಿ ಇರುತ್ತೆ. ಇಲ್ಲಿ ನೋಡ್ಬೋದು, ತಾವು ಕೂಡ ಮೇನ್ ಬುಕ್ಲೆಟ್ ನಂಬರ್ ಇದು A ಅಂತ ಇದೆ. ಇಲ್ಲಿ ತಾವು ಏನು ಮಾಡಬೇಕು, ಮೇನ್ ಬುಕ್ಲೆಟ್ ನಂಬರನ್ನು ಅಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ತಮ್ಮ ಮಾಡಲ್ ಇನ್ನೊಂದು OMR ಪತ್ರಿಕೆಯನ್ನು ತಮಗೆ ತಿಳಿಸ್ತೀನಿ ಇಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನ. ಇಲ್ಲಿ ಈ ಕ್ವಶನ್ಗಳಿಗೆ ತಾವುಗಳು ಈ ರೀತಿ ಇರುವಂತಹ ಬಾಲ್ ಪಾಯಿಂಟ್ ಪೆನ್ನನ್ನು ಬಳಸಬೇಕು. ಜೆಲ್ ಪೆನ್ ಬಳಸಬಾರ್ದು, ಅಥವಾ ಸೀಸ್ ಪೆನ್ಸಿಲನ್ನು ಕೂಡ ಬಳಸಬಾರ್ದು, ಅಥವಾ ಇಲ್ಲಿ ಮಿಂಚು ಪೆನ್ನುಗಳಂತ ಬರ್ತಾವು, ಅವನ್ನು ಕೂಡ ಬಳಸಬಾರ್ದು. ಇದೇ ರೀತಿಯಾಗಿರುವಂತಹ ಪೆನ್ನುಗಳನ್ನು ಬಳಸಬೇಕು. ಇದು ಬಾಲ್ ಪಾಯಿಂಟ್ ಪೆನ್ ಆಗಿರುತ್ತದೆ. ತಾವು ಕೂಡ ನೋಡ್ಬೋದು, ಇಂತಹ ಪೆನ್ನನ್ನು ಬಳಸ್ರಿ. ಓಕೆ, ಇಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸುವುದು ಹೇಗೆ ಅನ್ನೋದು ತಮಗೆ ತಿಳಿಸ್ಕೊಡ್ತೀನಿ, ನೋಡೋಣ. ನೋಡ್ರಿ, ಇದು OMR ಉತ್ತರ ಪತ್ರಿಕೆ ಆಗಿರ್ತದೆ. ನೋಡ್ಬೋದು, ಇಲ್ಲಿ ರೋಲ್ ನಂಬರ್ ಅಂತ ಇರುತ್ತೆ. ನೀವು ಇಲ್ಲಿ ಯಾವ ರೋಲ್ ನಂಬರ್ನ ಹಾಕಿರ್ತೀರಿ ಅದೇ ರೋಲ್ ನಂಬರ್ನ ಇಲ್ಲಿ ಶೇಡಿಂಗ್ ಮಾಡಬೇಕಾಗುತ್ತದೆ. ಉದಾಹರಣೆಗೆ ನಾನು ಏನು ಮಾಡ್ತೀನಿ ಅಂತ ತಿಳಿಸಬೇಕಾದ್ರೆ ಇಲ್ಲಿ ಒಂದು ಅಂದಾಜು ಸಂಖ್ಯೆಯನ್ನು ಹಾಕ್ತೀನಿ. ನೋಡ್ಬೋದು, ಇಲ್ಲಿ ಒಟ್ಟು 7 ಅಂಕಿಗಳಿದಾವು. ಪರೀಕ್ಷೆಯ ಪುಸ್ತಕ ಕ್ರಮ ಸಂಖ್ಯೆ ಇದೆಯಲ್ಲ, ಅದೇ ರೀತಿಯಾಗಿರುವಂಥದ್ದನ್ನ ನಾನು ಒಂದು ಕ್ರಮ ಸಂಖ್ಯೆಯನ್ನು ಹಾಕ್ತೀನಿ. ಇಲ್ಲಿ ನೋಡ್ಬೋದು ಯಾವ ರೀತಿ ಇರುತ್ತೆ ಅಂತ. ತಾವು ಕೂಡ ಇಲ್ಲಿ 4, 5, 8, 3, 2, 1, 0 ಅಂತ ಹಾಕಿರ್ತೀನಿ. ಇದನ್ನು ಯಾವ ರೀತಿ ಶೇಡಿಂಗ್ ಮಾಡಬೇಕು ಅಂದರೆ, 4 ಎಲ್ಲಿದೆ, ಇಲ್ಲಿ 0, 1, 2, 3, 4 ಅಂತಿದೆ. ಇಲ್ಲಿ ಈ ರೀತಿಯಾಗಿ ಶೇಡಿಂಗ್ ಮಾಡಬೇಕು. 5 ಎಲ್ಲಿದೆ, ಈ ಸಾಲಿನ ನೋಡ್ಕೋದು ಬರ್ಬೇಕು. ನಾವು ಇಲ್ಲಿ ಈ ಸಾಲಲ್ಲಿ 5 ಇದೆ, ಇಲ್ಲಿ ಹಾಕಬಾರ್ದು, ಇಲ್ಲಿ ಹಾಕಬೇಕು. ಅಂದರೆ ಈ ರೀತಿ ನೀಟಾಗಿ ರೌಂಡಾಗಿ ಶೇಡಿಂಗನ್ನು ಮಾಡಬೇಕು. ಮತ್ತು 8 ಇದೆಯಲ್ಲ, ಈ ಸಾಲಿನಲ್ಲಿ ನೋಡ್ಕೋತ ಬರಬೇಕು. 8 ಈ ಸಾಲಿನಲ್ಲಿದೆ, ಇಲ್ಲಿ ಶೇಡಿಂಗನ್ನು ಮಾಡಬೇಕು. ಅದೇ ರೀತಿಯಾಗಿ ಈ ಸಾಲಿನಲ್ಲಿ 3 ಇಲ್ಲಿದೆ ನೋಡಿ, ಇದೇ ಮೇಲೆ ಏನು 3 ಬರೆದಿದ್ದೀವಲ್ಲ ಆ ನಂಬರ್ನ ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಈ ಸಾಲಿನಲ್ಲಿ 2 ಬರೀಬೇಕಾಗುತ್ತದೆ. ಅದೇ ರೀತಿ ಈ ಸಾಲಿನಲ್ಲಿ 1 ಬರೀಬೇಕಾಗುತ್ತದೆ, ಮತ್ತು ಈ ಸಾಲಿನಲ್ಲಿ 0 ಬರೀಬೇಕಾಗುತ್ತದೆ. ನೋಡ್ಬೋದು, ಇಲ್ಲಿ ಈ ರೀತಿ ತಾವು ಬಾಲ್ ಪಾಯಿಂಟ್ ಪೆನ್ನಿಂದ ಬಳಸಬೇಕು. ಮೇನ್ ಟೆಸ್ಟ್ ಬುಕ್ಲೆಟ್ ನಂಬರ್ ನಾನು ಆಗಲೇ ಹೇಳಿದ್ನಲ್ಲ, ಅಲ್ಲಿ ಪರೀಕ್ಷಾ ಪುಸ್ತಕ ಕ್ರಮ ಸಂಖ್ಯೆ ಅಂತಿದೆಯಲ್ಲ, ಟೆಸ್ಟ್ ಬುಕ್ಲೆಟ್ ನಂಬರ್, ಅದನ್ನು ನೋಡಿದಾಗ ಇಲ್ಲಿ ನೋಡ್ಬೋದು 1, 8, 2, 7, ಅದೇ ರೀತಿ 5, 6, 1 ಅಂತಿದೆ. ಈಗ ಏನು ಮಾಡ್ಬೇಕು, ತಾವು ಇಲ್ಲಿ 1 ಎಲ್ಲಿದೆ, ಇಲ್ಲಿದೆ ನೋಡಿ, ಇದಕ್ಕೆ ಶೇಡಿಂಗನ್ನು ಮಾಡಬೇಕು. ಅದೇ ರೀತಿ ಇದೇ ಸಾಲಿನಲ್ಲಿ 2ನೇ ಸಾಲಲ್ಲಿ 8 ಇಲ್ಲಿದೆ, ಇದಕ್ಕೆ ಶೇಡಿಂಗನ್ನು ಮಾಡಬೇಕು. ಮತ್ತು ಇಲ್ಲಿ 2 ಇಲ್ಲಿದೆ ನೋಡಿ, ಈ ರೀತಿ 2 ಶೇಡಿಂಗ್ ಮಾಡಬೇಕು. ನೆಕ್ಸ್ಟು ಇಲ್ಲಿ ಈ ಸಾಲಿನಲ್ಲಿ 7 ನೋಡ್ಬೋದು, ಇಲ್ಲಿದೆ,
ಈ ರೀತಿ ಶೇಡಿಂಗ್ ಮಾಡಬೇಕು. ಇಲ್ಲಿ 5 ಇಲ್ಲಿದೆ ನೋಡಿ, ಇದಕ್ಕೆ ಶೇಡಿಂಗನ್ನು ಮಾಡಬೇಕು. ಇನ್ನು ಮತ್ತು ಈ ಸಾಲಿನಲ್ಲಿ 6 ಇಲ್ಲಿದೆ, ಇದಕ್ಕೆ ಶೇಡಿಂಗನ್ನು ಮಾಡಬೇಕು. ಮತ್ತು ಇಲ್ಲಿ 1 ಇದೆ ಈ ಸಾಲಿನಲ್ಲಿ. ಕನ್ಫ್ಯೂಸ್ ಆಗಿ ಕೊಟ್ಟಿರುವಂತಹ ಸಾಲಿನಲ್ಲಿನೇ ಮಾಡಬೇಕು. ಮತ್ತೇನೋ ಕನ್ಫ್ಯೂಸ್ ಆಗಿ ಮಗ್ಗಲ ಸಾಲಲ್ಲಿ 1 ಬರುತ್ತೆ ಅಂತೇಳಿ ಅಲ್ಲಿ ಶೇಡಿಂಗ್ ಮಾಡಬಾರ್ದು, ಅದು ತಪ್ಪಾಗುತ್ತೆ. ಮತ್ತು ನಿಮ್ಮ ಆನ್ಸರ್ ಪೇಪರು ಅಲ್ಲಿ ಚೆಕ್ ಆಗುವುದಿಲ್ಲ. ಇನ್ನು ರೋಲ್ ನಂಬರ್ ಅಂತ ಇರುತ್ತೆ, ನಿಮ್ಮ ರೋಲ್ ನಂಬರನ್ನು ಕೊಟ್ಟಿರ್ತಾರೆ ಅವರು, ಹಾಲ್ ಟಿಕೆಟ್ನಲ್ಲಿ ಬಂದಿರುತ್ತೆ ಅದು. ಆ ರೋಲ್ ನಂಬರನ್ನು ತಾವು ಹಾಕೋಬೇಕಾಗುತ್ತದೆ. ಉದಾಹರಣೆಗೆ ನಾನು ಒಂದು ನಂಬರ್ ಹಾಕ್ತೀನಿ, ಇಲ್ಲಿ ನೋಡ್ಬೋದು 1014101 ಅಂತ ಹಾಕ್ತೀನಿ. ಇದು ಒಂದು ಅಂದಾಜು ನಂಬರು, ಮತ್ತು ತಾವು ಪರೀಕ್ಷೆಯಲ್ಲಿ ಈ ನಂಬರನ್ನು ಹಾಕಬಾರ್ದು. ಇಲ್ಲಿ ನೋಡಿ 1, ಇಲ್ಲಿ 0 ಇದೆ, 1 ಇದೆಯಲ್ಲ, ಇಲ್ಲಿ 1. ನೆಕ್ಸ್ಟ್ ಇಲ್ಲಿ 0 ಬಂದಿದೆಯಲ್ಲ, ಇಲ್ಲಿ ಶೇಡಿಂಗ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ 1 ಬಂದಿದೆಯಲ್ಲ, ಇಲ್ಲಿ 4 ಇದೆಯಲ್ಲ ಈ ಸಾಲಿನಲ್ಲಿ, ಇಲ್ಲಿ ಶೇಡಿಂಗ್ ಮಾಡಬೇಕು, ಅಂದರೆ ತುಂಬಬೇಕು. ಮತ್ತು 1 ಇಲ್ಲಿ ಬಂದಿದೆ, ಅದೇ ಸಾಲಿನಲ್ಲಿನೇ ನಾವು ಮಾಡಬೇಕಾಗುತ್ತೆ, ಅದು ತುಂಬಬೇಕು ಶೇಡಿಂಗನ್ನು. ಇಲ್ಲಿ 0, ನೆಕ್ಸ್ಟ್ 1 ಇಲ್ಲಿ. ಈಗ ಇಲ್ಲಿದೆ ಅಲ್ಲ, ಇದು ಟು ಬಿ ಫಿಲ್ಡ್ ಬೈ ದ ಇನ್ವ್ಯಾಲಿಗೇಟರ್ ಅಂತಿದೆ ನೋಡ್ರಿ. ಇದನ್ನು ತುಂಬಬೇಕಾಗಿದ್ದು ಯಾರು ಅಂದರೆ ಅಲ್ಲಿ ಎಕ್ಸಾಮ್ ಮೇಲ್ವಿಚಾರಕರು ಅಥವಾ ಸೂಪರ್ವೈಸರ್ ಅಂತ ಇರ್ತಾರಲ್ಲ, ಅವ್ರು ತುಂಬ್ತಾರೆ. ಈ ಕಡೆದೇನಿದೆ ಅಲ್ಲ, ಇದನ್ನೆಲ್ಲ ನೀವು ತುಂಬಿಕೊಂಡಿದ್ದೀರಿ. ಬಟ್ ನಿಜ ಹೇಳ್ಬೇಕಂದ್ರೆ ಇದು ರೋಲ್ ನಂಬರನ್ನು ಕೂಡ ಅವರೇ ತುಂಬಬೇಕಾಗಿತ್ತು. ಯಾಕಂದ್ರೆ ನೀವು ಇಲ್ಲಿ ಟು ಬಿ ಫಿಲ್ಡ್ ಬೈ ದ ಕ್ಯಾಂಡಿಡೇಟ್ ಅಂತಿದೆಯಲ್ಲ, ಇದನ್ನು ನೀವು ತುಂಬಬೇಕಾಗಿತ್ತು, ಬಟ್ ಇದನ್ನು ಅವ್ರು ತುಂಬಬೇಕಾಗಿತ್ತು. ಹಾಗಾಗಿ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಈ ನಂಬರನ್ನು ನೀವು ತುಂಬಬೇಡ್ರಿ. ಯಾಕಂದರೆ ಇದನ್ನು ತುಂಬಬೇಕಾಗಿದ್ದು ಯಾರು ಅಂದರೆ ಟು ಬಿ ಫಿಲ್ಡ್ ಬೈ ದ ಇನ್ವ್ಯಾಲಿಗೇಟರ್. ಮತ್ತು ಈ ಸಂಖ್ಯೆಗಳನ್ನು ನಾನು ಅಂದಾಜು ಕೊಟ್ಟಿರುತ್ತೇನೆ, ಯಾಕಂದರೆ ನಿಮ್ಮ ಹಾಲ್ ಟಿಕೆಟ್ ನಂಬರ್ ಆಗಿರ್ಬೋದು, ಅಥವಾ ನಿಮಗೆ ಅಲ್ಲಿ OMR ಆನ್ಸರ್ ಪೇಪರ್ ಕ್ವಶನ್ ಪೇಪರ್ ಆಗಿರ್ಬೋದು, ಮತ್ತು ನಿಮ್ಮ ಹಾಲ್ ಟಿಕೆಟಲ್ಲಿ ಕೂಡ ಅದು ನಂಬರ್ ಇರ್ತದೆ, ರೋಲ್ ನಂಬರ್ ಅಂತ ಹೇಳಿ. ಆ ರೋಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ಶೇಡಿಂಗನ್ನು ಮಾಡಬೇಕಾಗುತ್ತದೆ. ಇದೆಲ್ಲವೂ ಕೂಡ ಟು ಬಿ ಫಿಲ್ಡ್ ಬೈ ದ ಇನ್ವ್ಯಾಲಿಗೇಟರ್ ಅಂತಿದೆ, ಅವ್ರು ತುಂಬ್ತಾರೆ. ಸೊ ಈ ಕಡೆದೇನಿದೆ ಅಲ್ಲ, ರೋಲ್ ನಂಬರು, ಮೇನ್ ಟೆಸ್ಟ್ ಬುಕ್ಲೆಟ್ ನಂಬರನ್ನು ನೀವು ತುಂಬಬೇಕಾಗುತ್ತದೆ. ಇದು ಏನು ಅಂದರೆ OMR ಆನ್ಸರ್ ಪೇಪರ್ಗೆ ಸಂಬಂಧಪಟ್ಟ ಹಾಗೆ. ಇನ್ನು ಇಲ್ಲಿ ನೋಡ್ಬೋದು OMR ಆನ್ಸರ್ ಪೇಪರ್ ಇದು ಈ ರೀತಿ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು ಮೇನ್ ಬುಕ್ಲೆಟ್ ಕೋಡ್ ಅಂತ ಇದೆ. ಇಲ್ಲಿ ಎ ಬುಕ್ಲೆಟ್ ಅಂದರೆ ನಮ್ಮದು ಎ ವರ್ಷನ್ ಕೋಡ್ ಇರುವಂತಹ ಒಂದು ಪ್ರಶ್ನೆ ಪತ್ರಿಕೆನೂ ಅದೇ ಇರುತ್ತೆ, ಹಾಗೂ OMR ಆನ್ಸರ್ ಪೇಪರ್ ಕೂಡ ಅದನ್ನೇ ಕೊಟ್ಟಿರುತ್ತಾರೆ. ಸ್ವಲ್ಪ ಕೂಡವು ಚೇಂಜಸ್ ಇರೋದಿಲ್ಲ. ಇಲ್ಲಿ ನೋಡ್ಬೋದು ಇನ್ವ್ಯಾಲಿಗೇಟರ್ ಟು ಪುಟ್ ಸೆಂಟರ್ ಸ್ಟ್ಯಾಂಪ್ ಇನ್ ಬ್ಲೂ ಆರ್ ಬ್ಲ್ಯಾಕ್ ಅಂತಿದೆ. ಇಲ್ಲಿ ಸ್ಟ್ಯಾಂಪನ್ನು ಅವರಲ್ಲಿ ಅಂಟಿಸ್ತಾರೆ ಅಥವಾ ಸೈನು ಕೂಡ ಮಾಡ್ತಾರೆ. ಇಲ್ಲಿ ನೋಡ್ಬೋದು ಅದೇ ರೀತಿ ಬಿಫೋರ್ ನೋಡ್ಬೋದು ಹ್ಯಾಂಡಿಂಗ್ ಓವರ್ ದ OMR ಸೀಟ್ ಟು ದ ಇನ್ವ್ಯಾಲಿಗೇಟರ್ ದ ಕ್ಯಾಂಡಿಡೇಟ್ ಶುಡ್ ಚೆಕ್ ದ್ಯಾಟ್ ರೋಲ್ ನಂಬರ್ ಆ್ಯಂಡ್ ಮೇನ್ ಟೆಸ್ಟ್ ಬುಕ್ಲೆಟ್ ನಂಬರ್ ಆರ್ ಫಿಲ್ಡ್ ಇನ್ ಆ್ಯಂಡ್ ಮಾರ್ಕ್ಡ್ ಕರೆಕ್ಟ್ಲಿ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಪರೀಕ್ಷೆ ಮುಕ್ತಾಯ ಆದ ಒಳಗಾಗಿ ಅಲ್ಲಿ ರೋಲ್ ನಂಬರ್ ಎಂಟ್ರಿ ಮಾಡಿದಾರಾ ಇಲ್ವಾ, ಅಂದರೆ ಇನ್ವ್ಯಾಲಿಗೇಟರ್ ಅವರು, ಪರೀಕ್ಷಾ ಮೇಲ್ವಿಚಾರಕರು ಅಥವಾ ಸೂಪರ್ವೈಸರ್ ಅಂತ ಏನು ಹೇಳ್ತೀವಿ, ತಾವು ಎಕ್ಸಾಮ್ ಬರೆಯುವ ಟೈಮ್ನಲ್ಲಿ ಆ ರೋಲ್ ನಂಬರನ್ನು, ಮೇನ್ ಟೆಸ್ಟ್ ಬುಕ್ಲೆಟ್ ನಂಬರನ್ನು, ಮತ್ತು ಸ್ಟೇಟ್ ಕೋಡು, ಡಿಸ್ಟಿಕ್ ಕೋಡ್, ಬ್ಲಾಕ್ ಕೋಡ್, ಸೆಂಟ್ರ್ ಕೋಡ್ಗಳನ್ನು ಹಾಕಿದಾರಾ ಇಲ್ವಾ ಅಂತೇಳಿ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ಕೊಟ್ಟಿದ್ದಾರೆ ನೋಡ್ರಿ, ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಇನ್ ರನ್ನಿಂಗ್ ಹ್ಯಾಂಡ್ ಅಂತ ಕೊಟ್ಟಿದ್ದಾರೆ. ತಾವು ಏನು ಬರಿತಾ ಇದ್ದಾರಲ್ಲ ಅದೇ ಕೈಯಿಂದನೇ ಇಲ್ಲಿ ತಾವು ಇಲ್ಲಿ ಸಿಗ್ನೇಚರನ್ನು ಮಾಡಬೇಕು ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ಸಿಗ್ನೇಚರ್ ಆಫ್ ದ ಇನ್ವ್ಯಾಲಿಗೇಟರ್ ಅಂತಿದೆ, ಸೂಪರ್ವೈಸರ್ ಅವರು ಕೂಡ ಇಲ್ಲಿ ಸೈನನ್ನು ಮಾಡ್ತಾರೆ. ಇನ್ನು ಇಲ್ಲಿ ಮೇಲುಗಡೆ ನೋಡ್ಬೋದು ತಾವು ಡಿಸ್ಟಿಕ್ ಕೋಡು, ಸ್ಟೇಟ್ ಕೋಡು ಮತ್ತು ಬ್ಲಾಕ್ ಕೋಡ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಇದನ್ನೆಲ್ಲ ಅವರೇ ತುಂಬ್ತಾರೆ ಸೂಪರ್ವೈಸರ್ ಅವರು. ಇಲ್ಲಿ ಮೇನ್ ಟೆಸ್ಟ್ ಬುಕ್ಲೆಟ್ ನಂಬರ್ ಕೂಡ ಅವರೇ ತುಂಬ್ತಾರೆ. ಸ್ಟೇಟ್ ಕೋಡ್ ಆಗಿರ್ಬೋದು, ಡಿಸ್ಟಿಕ್ ಕೋಡು, ಬ್ಲಾಕ್ ಕೋಡ್ ಮತ್ತು ಸೆಂಟರ್ ಕೋಡನ್ನು ಕೂಡ ಅವರು ತುಂಬ್ತಾರೆ. ನೀವೇನು ಮಾಡ್ಬೋದು, ಈಗ ನೆಕ್ಸ್ಟ್ ಕ್ವಶನ್ ಪೇಪರ್ ತಗೊಂಡು ಆ ಕ್ವಶನ್ ಪೇಪರಲ್ಲಿ ಬಂದಿರುವಂತಹ ಪ್ರಶ್ನೆಗಳಿಗೆ ಆನ್ಸರ್ಗಳನ್ನು ಬರಿಬೇಕಾಗುತ್ತದೆ. ಹಾಗಾದರೆ ನೋಡೋಣ ಯಾವ ರೀತಿ ಬರೆಯೋದು ಅನ್ನೋದನ್ನು ನೋಡ್ಬೋದು. ಇಲ್ಲಿ ಮಾದರಿಯನ್ನು ತೋರಿಸ್ತೀನಿ ತಮಗೆ. ಇಲ್ಲಿ ನೋಡ್ಬೋದು
ನಾನು ಈಗಾಗಲೇ ಈ ಹಿಂದಿನ ವಿಡಿಯೋದಲ್ಲಿ ಈ ಪ್ರಶ್ನೆ ಪತ್ರಿಕೆ ತಿಳಿಸಿದ್ದೇನೆ. ಇದು 2025ರದ್ದು. ಇಲ್ಲಿ ನೋಡ್ಬೋದು ವಿಭಾಗ 1 ಅಂತಿದೆಯಲ್ಲ, ಇದು ಬುದ್ಧಿ ಸಾಮರ್ಥ್ಯದ ಪರೀಕ್ಷೆ ಅಥವಾ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಆಗಿರ್ತವೆ. ಇದು ಭಾಗ 1ಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಇಲ್ಲಿ ನೋಡ್ಬೋದು ಇದರಲ್ಲಿ ಯಾವುದು ಆನ್ಸರ್ ಆಗುವುದಿಲ್ಲ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಮೊದಲಿಗೆ ಇದು 3 ಚಿತ್ರಗಳು ಒಂದಕ್ಕೊಂದು ಸಮಾನವಾಗಿರ್ತವೆ ಅಥವಾ ಯಾವುದೋ ಒಂದು ರೀತಿಯಲ್ಲಿ 3 ಆಕೃತಿಗಳು ಸಮಾನ ಇರ್ತಾವೆ, ಒಂದು ಆಕೃತಿ ಮಾತ್ರ ಡಿಫ್ರೆಂಟ್ ಆಗಿರುತ್ತದೆ, ಭಿನ್ನವಾಗಿರುತ್ತದೆ. ಹಾಗಾದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ 5 ಬಾಹುಗಳು, ಇಲ್ಲಿ 6 ಬಾಹುಗಳು, ಇಲ್ಲಿ 5 ಬಾಹುಗಳು, ಇಲ್ಲಿ 4 ಬಾಹುಗಳಿವೆ. ಇದು ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವೇನು ಮಾಡ್ತೀರಿ, 1ನೇ ಪ್ರಶ್ನೆಗೆ ಸಿ ಆನ್ಸರ್ ಅನ್ನೋದು ಕಂಡುಹಿಡಿತೀರಿ. ಹಾಗಾಗಿ ಇಲ್ಲಿ ಏನು ಮಾಡಬೇಕು ಅಂದರೆ 1ನೇ ಪ್ರಶ್ನೆ ಬರ್ಬೇಕಿಲ್ಲಿ. ಇಲ್ಲಿ ನೋಡೋಣ, ಇಲ್ಲಿ ನೋಡಿ 1ನೇ ಪ್ರಶ್ನೆ ಇದೆಯಲ್ಲ, ಅದ್ರಲ್ಲಿ ಆನ್ಸರ್ ಯಾವುದಂತ ನಿಮಗೆ ಗೊತ್ತಾಗಿತ್ತು, 3ನೇ ಚಿತ್ರ ಅಂತೀರಿ. 3ನೇ ಚಿತ್ರದ ಕೆಳಗಡೆ ಸಿ ಆಪ್ಷನ್ ಅಂತ ಇದೆಯಲ್ಲ, ಅದನ್ನು ತಾವಿಲ್ಲಿ ಸಿ ಅಂದ್ಕೊಂಡು ಇಲ್ಲಿ ಶೇಡಿಂಗನ್ನು ಮಾಡಬೇಕು. ಈ ರೀತಿ ಇಷ್ಟು ಮಾಡಿದ್ರಿ ಅಂದರೆ ನಿಮ್ಮದು ಒಂದು ಪ್ರಶ್ನೆಗೆ ಉತ್ತರ ಮುಕ್ತಾಯ ಆಯಿತು. ಮತ್ತು 2ನೇ ಪ್ರಶ್ನೆಗೆ ಬರ್ತೀರಿ. ಇಲ್ಲಿ 2ನೇ ಪ್ರಶ್ನೆ ನೋಡ್ಬೋದು, ಇಲ್ಲಿ ಮೇಲ್ಗಡೆ ಗೆರೆ ಹೋಗಿದ್ದಾವೆ, ಇಲ್ಲಿ ಈ ಕಡೆ ಹೋಗಿದ್ದಾವೆ, ಇಲ್ಲಿ ನೆಕ್ಸ್ಟ್ ಕೆಳಗಡೆ ಬಂದಿದ್ದಾವೆ, ನೆಕ್ಸ್ಟ್ ಇಲ್ಲಿ ಈ ರೀತಿ ಹೋಗಿದ್ದಾವೆ. ನಾ ಆನ್ಸರನ್ನು ಎ ಅಂತ ಹೇಳಿದ್ದೆ ಮೊನ್ನೆ ಇದನ್ನು. ಸೊ ಎ ಆಪ್ಷನ್ ಆಗುತ್ತಲ್ಲ, ಇಲ್ಲಿ ಬರ್ತೀರಿ 2ನೇ ಪ್ರಶ್ನೆಗೆ. ಇಲ್ಲಿ 2ನೇ ಪ್ರಶ್ನೆ ಆನ್ಸರನ್ನು ಇಲ್ಲಿ ಎ ಹಾಕ್ತೀರಿ. ನೆಕ್ಸ್ಟು ಈ ರೀತಿ ನೀಟಾಗಿ ಶೇಡಿಂಗನ್ನು ಮಾಡಬೇಕು. ಮತ್ತು ತಾವು ಇಲ್ಲಿ 3ನೇ ಪ್ರಶ್ನೆ ಬರಬೇಕು. 3ನೇ ಪ್ರಶ್ನೆ ನೋಡ್ಬೋದು, ಇಲ್ಲಿ 3 ಚಿತ್ರಗಳು ಸಮ ಅದಾವ ಅಂತ ಹೇಳಿದ್ದೆ. ನೋಡ್ಬೋದು ಇಲ್ಲಿ ಎ ಮತ್ತು ಬಿ ಮತ್ತು ಡಿ ಸಮ ಇದಾವೆ, ಸಿ ಮಾತ್ರ ಬೇರೆದಿದೆ. ಚಿತ್ರ ನೋಡಿದರೆ ಗೊತ್ತಾಗುತ್ತೆ. ಸೊ ಇಲ್ಲಿ ನಾವೇನು ಮಾಡ್ಬೇಕಾದ್ರೆ ನೆಕ್ಸ್ಟು 3ನೇ ಸಮಸ್ಯೆಗೆ ಇಲ್ಲಿ ಸಿ ಆಪ್ಷನನ್ನು ಹಾಕಬೇಕು. ಈ ರೀತಿ 3ನೇ ಪ್ರಶ್ನೆಗೆ ನೀಟಾಗಿ ಸಿ ಹಾಕಬೇಕು. ಇನ್ನು ನೆಕ್ಸ್ಟು 4ನೇ ಪ್ರಶ್ನೆ ಬರ್ತೀರಿ. 4ನೇ ಪ್ರಶ್ನೆಯನ್ನು ನೋಡ್ತಾ ಹೋಗ್ತೀರಿ. ಇಲ್ಲಿ ಯಾವ್ದು ಆಗೋದಿಲ್ಲ ಅಂತ ಕೂಡ ನೋಡ್ತಾ ಹೋದಾಗ ಎಲ್ಲವೂ ಕೂಡ ಇಲ್ಲಿ ನೋಡ್ಬೋದು, ಇಲ್ಲಿ ಬಿ ಆಗಿರ್ಬೋದು ಅಥವಾ ಇಲ್ಲಿ ಸಿ ಮತ್ತು ಡಿಗಳು ಒಂದಕ್ಕೊಂದು ಸಮ ಇದಾವೆ, ಎ ಮಾತ್ರ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ವಿ 4ನೇ ಪ್ರಶ್ನೆ. ಸೊ ಇಲ್ಲಿ 4ನೇ ಪ್ರಶ್ನೆಗೆ ಉತ್ತರ ಇಲ್ಲಿ ಯಾವುದಾಯಿತು, ಎ ಆಗುತ್ತದೆ. ನೋಡ್ಬೋದು ಇಲ್ಲಿ ಈ ರೀತಿ. ಸೊ ತಾವೇನು ಮಾಡಬೇಕು, ಈ ರೀತಿ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಹೋಗಬೇಕು. ಒಂದು ವೇಳೆ ನೀವು ಏನು ಮಾಡ್ತೀರಿ, ಇಲ್ಲಿ 4ನೇ ಪ್ರಶ್ನೆ ಉತ್ತರ ಗೊತ್ತಾಯಿತು, 5ನೇ ಪ್ರಶ್ನೆಯ ಉತ್ತರವನ್ನು ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿ ಅದನ್ನು ಹಾಗೆ ಬಿಡ್ತೀರಿ. ನೆಕ್ಸ್ಟ್ 6ನೇ ಪ್ರಶ್ನೆ ಹೋಗ್ತೀರಿ. ಇಲ್ಲಿ ನೋಡ್ಬೋದು, ಇಲ್ಲಿ 5ನೇ ಪ್ರಶ್ನೆ ಉತ್ತರ ಗೊತ್ತಿಲ್ಲ ಅಂತೇಳಿ 6ನೇ ಪ್ರಶ್ನೆಗೆ ಹೋಗ್ತೀರಿ. 6ನೇ ಪ್ರಶ್ನೆ ಉತ್ತರ ನಿಮಗೆ ಗೊತ್ತಾಗುತ್ತೆ, ಇಲ್ಲಿ ಯಾವುದಾಗುತ್ತೆ ಅಂತ ಹೇಳಿ ಇಲ್ಲಿ ನೋಡ್ತಾ ಹೋಗ್ರಿ. ಇದೇ ಸೇಮ್ ಇರುವಂತಹ ಚಿತ್ರ ಯಾವುದಿದೆಯಾ ಇಲ್ಲಿ ನೋಡ್ತಾ ಹೋಗ್ತೀರಿ. ಇಲ್ಲಿ ಬಿ ಆನ್ಸರ್ ಇರ್ತದೆ. ನೀವೇನು ಮಾಡ್ತೀರಿ, ಬಿ ಆಪ್ಷನ್ಗೆ ಹೋಗ್ತೀರಿ. ನೋಡ್ಬೋದು ಇಲ್ಲಿ 5ನೇ ಪ್ರಶ್ನೆ ಉತ್ತರ ಗೊತ್ತಾಗಿಲ್ವಲ್ಲ. ಸೊ 6ನೇ ಪ್ರಶ್ನೆಗೆ ಉತ್ತರ ಯಾವುದಾಯಿತು, ಇಲ್ಲಿ ಬಿ ಆಪ್ಷನ್ ಆಯಿತು. ಈ ರೀತಿ ತಾವೇನು ಮಾಡಬೇಕು, ಇಲ್ಲಿ ಬಿ ಆಪ್ಷನ್ಗೆ ಸೈನನ್ನು ಇದು ರೀತಿ ಶೇಡಿಂಗನ್ನು ಮಾಡಬೇಕು ಅಥವಾ ಇಲ್ಲಿ ರೌಂಡ್ ಆಗಿ ಅದನ್ನು ತುಂಬಬೇಕು. ಎ ಮತ್ತು ಬಿ ಆಪ್ಷನ್ ಇದೆಯಲ್ಲ, ಬಿ ಮೇಲೆ ಈ ರೀತಿ ತುಂಬುತ್ತಾ ಹೋಗಿ ತಾವು ಏನು ಮಾಡಬೇಕು, ಇಲ್ಲಿ ನೋಡ್ತಾ ಹೋಗಿ ಒಟ್ಟು ಪ್ರಶ್ನೆಗಳು ಎಷ್ಟಿದಾವೆ ಇಲ್ಲಿ, ಅಥವಾ OMR ಉತ್ತರ ಪತ್ರಿಕೆಯಲ್ಲಿ 80 ಪ್ರಶ್ನೆಗಳಿಗೆ 80 OMR ಇಲ್ಲಿ ಚಿಹ್ನೆಗಳನ್ನು ಕೊಡಲಾಗಿರುತ್ತೆ. ನೀವು ಯಾವುದೇ ಪ್ರಶ್ನೆಯನ್ನು ಬಿಟ್ಟು ಬರಬಾರ್ದು, ಎಲ್ಲವನ್ನು ಕೂಡ ಅಲ್ಲಿ ಶೇಡಿಂಗ್ ಮಾಡಲೇಬೇಕಾಗುತ್ತೆ. ಆದರೆ ಇಲ್ಲಿ ಕೊಟ್ಟಿರುವಂಥ OMRನಲ್ಲಿ ಒಂದೇ ಪ್ರಶ್ನೆಗೆ ಎರಡೆರಡಕ್ಕೆ ತಾವು ಶೇಡಿಂಗ್ ಮಾಡಬಾರ್ದು. ಉದಾಹರಣೆಗೆ ಇಲ್ಲಿ 6ನೇದಕ್ಕೆ ನಾನು ಇಲ್ಲಿ ಬಿ ಮಾಡಿದ್ದೀನಿ, ಇಲ್ಲಿ ನೀವು ಮತ್ತೆ ಇದರ ಮಕ್ಕಳು ಸಿದಲ್ಲೂ ಶೇಡಿಂಗ್ ಮಾಡೋದು, ಡಿದಲ್ಲಿ ಮಾಡಬಾರ್ದು, ಅಥವಾ ಈ ರೀತಿ ರೈಟ್ ಮಾರ್ಕ್ ಹಾಕೋದು ಮಾಡಬಾರ್ದು. ಇದೇ ರೀತಿ ರೌಂಡ್ ಆಗಿ ಶೇಡಿಂಗ್ ಮಾಡಬೇಕು. ಮತ್ತು ಒಂದು ವೇಳೆ ಏನಾದರೂ ನೀವು ಒಂದೇ ಪ್ರಶ್ನೆಗೆ 2 ಕಡೆ ನೀವು ಶೇಡಿಂಗ್ ಮಾಡಿದರೆ ಅದಕ್ಕೆ ಆನ್ಸರ್ ನಿಮಗೆ ಸಿಗೋದಿಲ್ಲ ಮತ್ತು ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇರೋದಿಲ್ಲ. ಅಂದರೆ 4 ತಪ್ಪು ಉತ್ತರಗಳಿಗೆ ಮತ್ತೊಂದು ಸರಿಯಾದ ಉತ್ತರದ ಅಂಕವನ್ನು ಕೂಡ ಅಲ್ಲಿ ಲೆಸ್ ಮಾಡೋದಿಲ್ಲ. ಆದ್ದರಿಂದ ಎಲ್ಲ ಪ್ರಶ್ನೆಗಳಿಗೆ ನಿಧಾನವಾಗಿ ಶೇಡಿಂಗನ್ನು ಮಾಡಿ, ಅವಸರದಿಂದ ನೀವು ಯಾವುದೋ ಉತ್ತರ ಇರ್ತದೆ ಮತ್ತೆ ಮತ್ತೊಂದು ಉತ್ತರಕ್ಕೆ ಹೋಗಿ ತಾವು ಶೇಡಿಂಗ್ ಮಾಡಿದರೆ ಒಂದು ಅಂಕ ತಾವು ಕಳೆದುಕೊಳ್ತೀರಿ. ಹಾಗಾಗಿ ನಿಧಾನವಾಗಿ ವಿಚಾರ ಮಾಡಬೇಕು. ಈ ರೀತಿ ತಾವು ಆನ್ಸರ್ನ ಹಾಕ್ತಾ ಹೋಗ್ಬೇಕು. ನೋಡ್ರಿ, ನಾನು ಆಗಲೇ ಹೇಳಿದ್ನಲ್ಲ. ಇದು ನೆಕ್ಸ್ಟ್ ಇನ್ನೊಂದು ಉದಾಹರಣೆ ಬೇಕಾದ್ರೆ ನೋಡೋಣ. ಇಲ್ಲಿ ನೋಡ್ಬೋದು, 7ನೇ ಪ್ರಶ್ನೆ ಇದೆಯಲ್ಲ, ಇದರಲ್ಲಿ ಸರಿಯಾದ ಆನ್ಸರ್ ಯಾವುದು, ಇದೇ ರೀತಿಯಾಗಿರುವಂಥ ಒಂದು ಚಿತ್ರ ಎಲ್ಲಿದೆ ನೋಡ್ತಾ ಹೋಗಿ. ಇಲ್ಲಿ ನೋಡಿದಾಗ ನಮ್ಗೆ ಯಾವ್ದು ಅನಿಸುತ್ತೆ ಆನ್ಸರ್, ಅದರಲ್ಲಿ ಬಿ ಆಪ್ಷನ್ ಆಗುತ್ತದೆ. ಯಾಕಂದರೆ ಈ ಬಗ್ಗೆ ನಾನು ತಿಳಿಸಿದ್ದೇನೆ ತಮಗೆ. ಇಲ್ಲಿ ನೋಡ್ಬೋದು 7ನೇ ಪ್ರಶ್ನೆ ಇದೆಯಲ್ಲ, 7ನೇ ಪ್ರಶ್ನೆ 4 ಆಪ್ಷನ್ಸ್ ಅದಾವು. 2ನೇ ಚಿತ್ರದ ಕೆಳಗಡೆ ಬಿ ಆಪ್ಷನ್ ಇತ್ತು. ಸೊ ಬಿಗೆ ತಾವು ಇಲ್ಲಿ ನೀಟಾಗಿ ಶೇಡಿಂಗನ್ನು ಮಾಡಬೇಕು. ಯಾವ ಪ್ರಶ್ನೆಗೂ ತಾವು ಬಿಡದೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಬರಬೇಕಾಗುತ್ತೆ. ಅದನ್ನು ಮಾತ್ರ ತಾವು ಮರಿಬಾರ್ದು ಅಂತ ಹೇಳ್ತಾ ಇದ್ದೀನಿ. ಈ ರೀತಿ ತಾವು OMRನಲ್ಲಿ ಆನ್ಸರ್ನ ತುಂಬಬೇಕು. ನಾನು ಕೇವಲ ಇಲ್ಲಿ ಒಂದು
ಒಂದು 7 ಪ್ರಶ್ನೆಗಳಿಗೆ ಮಾತ್ರ ನಾನು ಇಲ್ಲಿ ಶೇಡಿಂಗ್ ಮಾಡೋದು ಅಥವಾ ತುಂಬೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ತಾವು ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬೇಕು, ಯಾವುದೇ ಪ್ರಶ್ನೆ ಬಿಟ್ಟು ಬರಬಾರ್ದು. ಒಂದು ವೇಳೆ ಒಂದು ಪ್ರಶ್ನೆ ಬಿಟ್ಟು ಬಂದರೂ ಕೂಡ ತಮ್ಮ ಆನ್ಸರ್ ಶೀಟಲ್ಲಿ ವ್ಯಾಲಿಡ್ ಆಗುವುದಿಲ್ಲ. ಹಾಗಾಗಿ ತಮಗೆ ಉತ್ತರ ಗೊತ್ತಿಲ್ಲ ಅಂದರೂ 4 ಆಪ್ಷನ್ಸ್ಗಳಲ್ಲಿ ಸಮೀಪದ ಉತ್ತರಕ್ಕೆ ತಮಗೆ ಅಂದಾಜು ಇದು ಸರಿ ಆಗಬಹುದು ಎನ್ನುವಂತಹ ಒಂದು ಪ್ರಶ್ನೆಗೆ ಆಪ್ಷನ್ ಉತ್ತರ ಕೊಟ್ಟಿರ್ತಾರೆ. ಅದನ್ನು ತಾವು ಅದರ ಆಪ್ಷನನ್ನು, ಅದು ಎ ಅಥವಾ ಬಿ ಅಥವಾ ಸಿ ಮತ್ತು ಡಿ ಯಾವುದಾಗುತ್ತೆ ಅದರಲ್ಲಿ ಒಂದು ಪ್ರಶ್ನೆಗೆ ತಾವು ಆನ್ಸರನ್ನು ಮಾಡಬೇಕು. ಯಾವುದೇ ಪ್ರಶ್ನೆಗೂ ಕೂಡ ಇಲ್ಲಿ ಉತ್ತರ ಕೊಡದೆ ಖಾಲಿ ಬಿಡುವ ಹಾಗಿಲ್ಲ. ಮತ್ತು ಕೆಳಗಡೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಸೈನನ್ನು ಮಾಡೋದು ಮರಿಬಾರ್ದು. ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಅಂತಿದೆ, ಅದನ್ನು ತಾವು ಮರಿದೇ ಸೈನ್ ಮಾಡಬೇಕು. ಒಂದು ವೇಳೆ ಸೈನ್ ಮಾಡಲಿಲ್ಲ ಅಂದರೆ ಅಲ್ಲೇನಾಗುತ್ತೆ, ತಮ್ಮ ಪೇಪರಲ್ಲಿ ಚೆಕ್ ಆಗೋದಿಲ್ಲ. ಹಾಗಾಗಿ ಆದಷ್ಟು ಏನು ಮಾಡಿರಿ, ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದ ಪ್ರಶ್ನೆ ಉತ್ತರಗಳನ್ನು ಬೇಗ ಮುಗಿಸ್ಕೊಳ್ರಿ. ಮತ್ತು ಇಲ್ಲಿ ಗದ್ಯ ಭಾಗಕ್ಕೂ ಕೂಡ ಸಾಕಷ್ಟು ಟೈಮನ್ನು ಕೊಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ.